ವೆಲ್ಕಮ್ ಟು ಬಸ್ ವೈಟೆ ಮಾನ್ವಿ ಚಾನಲ್. ಇವತ್ತಿನ ನೆಟ್ವರ್ಕಿಂಗ್ ಕಾನ್ಸೆಪ್ಟ್ ಅಲ್ಲಿ ಕ್ಲೈಂಟ್ ಸರ್ವರ್ ಅಂದ್ರೇನು, ಪೀರ್ ಟು ಪೀರ್ ಸರ್ವರ್ ಅಂದ್ರೆ ಏನಂತ ನೋಡೋಣ. ಪ್ರಿವಿಯಸ್ ವಿಡಿಯೋದಲ್ಲಿ ನಾನು ಕ್ಲೈಂಟ್ ಅಂದ್ರೇನು, ಸರ್ವರ್ ಅಂತ ಹೇಳಿ ಅಷ್ಟು ಡಿಸ್ಕಸ್ ಮಾಡಿಲ್ಲ. ಅದಕ್ಕೋಸ್ಕರ ಇವತ್ತೊಂದು ಕ್ಲಾಸ್ ಮಾಡ್ಕೊಂಡಿದ್ದೀನಿ. ಕ್ಲೈಂಟ್ ಸರ್ವರ್ ಅಂದ್ರೇನು ಮತ್ತೆ ಪೀರ್ ಟು ಪೀರ್ ನೆಟ್ವರ್ಕ್ ಅಂದ್ರೆ ಏನಂತ ನೋಡೋಣ. ಕ್ಲೈಂಟ್ ಸರ್ವರ್ ನೆಟ್ವರ್ಕ್ ಸೆಂಟ್ರಲೈಸ್ ಸರ್ವರ್ ಈಸ್ ಯೂಸ್ ಟು ಸ್ಟೋರ್ ದ ಡೇಟಾ. ಕ್ಲೈಂಟ್ ಸರ್ವರ್ ನೆಟ್ವರ್ಕ್ ಅಂದ್ರೆ ಇದು ಒಂದು ಸರ್ವರ್ ತರ ಅಥವಾ ಹೋಸ್ಟ್ ಹಬ್ ತರ ಸೆಂಟ್ರಲೈಸ್ಡ್ ಎಲ್ಲ ಡೇಟಾ ಕಲೆಕ್ಷನ್ ಆಫ್ ಡೇಟಾ ಇಲ್ಲೇ ಸ್ಟೋರ್ ಆಗೋದು. ಅದಕ್ಕೋಸ್ಕರ ಸರ್ವರ್ ಅಂತ ಕರೀತಾರೆ. ಕ್ಲೈಂಟ್ ಸರ್ವರ್ ಇಸ್ ಎ ಸೆಂಟ್ರಲೈಸ್ಡ್ ಸರ್ವರ್. ಇಟ್ ಈಸ್ ಯೂಸ್ ಟು ಸ್ಟೋರ್ ದ ಡೇಟಾನ ಸ್ಟೋರ್ ಮಾಡೋಕ್ಕೆ ಈ ಸರ್ವರ್ನ ಬಳಸ್ತಾರೆ. ವೈಲ್ ಪೀರ್ ಟು ಪೀರ್ ನೆಟ್ವರ್ಕ್ ಈಚ್ ಪೀರ್ ಹ್ಯಾಸ್ ಓನ್ ಡೇಟಾ. ಪೀರ್ ಟು ಪೀರ್ ಅಂದರೆ ಸಿಸ್ಟಮ್ ಟು ಸಿಸ್ಟಮ್ ಅಥವಾ ಕಂಪ್ಯೂಟರ್ ಟು ಕಂಪ್ಯೂಟರ್ ಅಥವಾ ಪಿ ಸಿ ಟು ಪಿ ಸಿ. ಪೀರ್ ಅಂದರೆ ಒಂದು ಕ್ಲೈಂಟ್ ಅಥವಾ ಒಂದು ಕಂಪ್ಯೂಟರ್ ಅಂತೇಳಿ ಇಲ್ಲಿ ಮೀನಿಂಗ್ ಬರುತ್ತೆ. ಪೀರ್ ಟು ಪೀರ್ ಅಂದರೆ ಇಲ್ಲಿ ಒಂದೊಂದು ಸಿಸ್ಟಮ್ಗೆ ಅದ್ರದ್ದು ಓನ್ ಡೇಟಾ ಅದರಲ್ಲೇ ಸ್ಟೋರ್ ಆಗಿರುತ್ತೆ. ಅದೇ ಕ್ಲೈಂಟ್ ಸರ್ವರ್ ನೆಟ್ವರ್ಕ್ ಅಲ್ಲಿ ಆ ಥರ ಅಲ್ಲ, ಎಲ್ಲ ಡೇಟಾನ ಸರ್ವರ್ಗೆ ಸ್ಟೋರ್ ಮಾಡ್ತಾರೆ. ಆದರೆ ಪೀರ್ ಟು ಪೀರ್ ಅಲ್ಲಿ ಒಂದೊಂದು ಸಿಸ್ಟಮ್ ಅಲ್ಲಿ ಓನ್ ಡೇಟಾನ ಸ್ಟೋರ್ ಮಾಡ್ಕೊಳ್ಳುತ್ತೆ. ಕ್ಲೈಂಟ್ ಸರ್ವರ್ ನೆಟ್ವರ್ಕ್ ಸರ್ವರ್ ರೆಸ್ಪಾನ್ಸ್ ದ ಸರ್ವಿಸಸ್ ವಿಚ್ ಇಸ್ ರಿಕ್ವೆಸ್ಟ್ ಬೈ ಅ ಕ್ಲೈಂಟ್. ಕ್ಲೈಂಟ್ ಸರ್ವರ್ ಅಂದರೆ ಕ್ಲೈಂಟ್ ಸರ್ವರ್ ರೆಸ್ಪಾಂಡ್ ಮಾಡಬೇಕು. ಅವಾಗ ಕ್ಲೈಂಟ್ ಏನಾದರೂ ರಿಕ್ವೆಸ್ಟ್ ಮಾಡಿದಾಗ ಅವಾಗ ಸರ್ವರ್ ರೆಸ್ಪಾಂಡ್ ಮಾಡ್ತಾನೆ. ಆದರೆ ಪೀರ್ ಟು ಪೀರ್ ಡೈರೆಕ್ಟ್ ಸಿಸ್ಟಮಲ್ಲಿ ಸಿಸ್ಟಮ್ಗೆ ಏನಾದರೂ ರಿಕ್ವೆಸ್ಟ್ ಕಳಿಸಿದ್ರೆ ಆಟೋಮೆಟಿಕ್ ಆಗಿ ರಿಸೀವ್ ಮಾಡ್ಕೊಳ್ಳುತ್ತೆ. ಅದೇ ಕ್ಲೈಂಟ್ ಸರ್ವರಲ್ಲಿ ಕ್ಲೈಂಟ್ ಕಳಿಸಿದಾಗ ಸರ್ವರ್ಗೆ ಹೋಗಿ ರೀಚ್ ಆಗೋದಷ್ಟಿಗೆ ಲೇಟ್ ಆಗುತ್ತೆ. ಈ ಥರ ಇಲ್ಲಿ ಇಮೇಜ್ ಇದೆ ನೋಡ್ರಿ. ಇದು ಸರ್ವರ್, ಕ್ಲೈಂಟ್ ಸರ್ವರ್. ಇದು ಪೀರ್ ಟು ಪೀರ್ ಅಥವಾ ಪಿ ಟು ಪಿ ಆರ್ಕಿಟೆಕ್ಚರ್ ಅಂತ ಹಾಕಿದ್ದೀನಿ. ಇದು ಸರ್ವರ್, ಎಲ್ಲ ಕ್ಲೈಂಟ್ಸ್ನು ಡೇಟಾಸು ಎಲ್ಲ ಮೇನ್ ಹಬ್ ಅಥವಾ ಮೇನ್ ಸರ್ವರ್ ಇಲ್ಲೆಲ್ಲ ಸ್ಟೋರ್ ಆಗಿರುತ್ತೆ. ಇದ್ರದ್ದು ಡೀಟೇಲ್ಸ್, ಇದ್ರದ್ದು ಡೇಟಾ, ಇದ್ರದ್ದು ಫೋಲ್ಡರ್ಸ್, ಇದ್ರದ್ದು ಡೇಟಾ ಇನ್ಫಾರ್ಮೇಷನ್ ಎಲ್ಲ ಈ ಸರ್ವರಲ್ಲಿ ಸ್ಟೋರ್ ಆಗುತ್ತೆ. ಇದಕ್ಕೆ ಕ್ಲೈಂಟ್ ಸರ್ವರ್ ನೆಟ್ವರ್ಕ್ ಅಂತಾರೆ. ಆದರೆ ಈ ಪಿ ಟು ಪಿ ಅಥವಾ ಪೀರ್ ಟು ಪೀರ್ ಅಥವಾ ಸಿಸ್ಟಮ್ ಟು ಸಿಸ್ಟಮ್ ಅಂದಾಗ ಒಂದೊಂದು ಪೀರ್ನ ಅಥವಾ ಕ್ಲೈಂಟ್ನ ನೋಡ್ ಅಂತಲೂ ಕರೀತಾರೆ. ಒಂದೊಂದು ಲ್ಯಾಪ್ಟಾಪಲ್ಲಿ ಅಥವಾ ಒಂದೊಂದು ಸಿಸ್ಟಮಲ್ಲಿ ಅದರದ್ದು ಓನ್ ಡೇಟಾನ ಸ್ಟೋರ್ ಮಾಡ್ಕೊಳ್ಳುತ್ತೆ. ಅದಕ್ಕೋಸ್ಕರ ಈ ಥರ ಡಯಾಗ್ರಾಮ್ ಬಂದಿದೆ. ಅದೇ ಕ್ಲೈಂಟಲ್ಲಿ ಎಲ್ಲ ಕ್ಲೈಂಟ್ ಡೇಟಾ ಸರ್ವರ್ಗೆ ಹೋಗುತ್ತೆ. ಅದಕ್ಕೋಸ್ಕರ ಈ ಥರ ಇಮೇಜ್ ತೋರಿಸ್ತಿರೋದು. ನೆಕ್ಸ್ಟ್ ಡಿಫ್ರೆನ್ಸ್ ಬಿಟ್ವೀನ್ ಕ್ಲೈಂಟ್ ಸರ್ವರ್ ಮತ್ತು ಪಿ ಟು ಪಿ ನೆಟ್ವರ್ಕ್ ಯಾವ ಥರ ಅಂತ ನೋಡೋಣ. ಕ್ಲೈಂಟ್ ಸರ್ವರ್ ಅಂತ ಹೇಳಿದ್ರೆ ಕ್ಲೈಂಟಿನ ಎಲ್ಲ ಡೇಟಾ ಸರ್ವರ್ಗೆ ಹೋಗಿ ಸ್ಟೋರ್ ಆಗುತ್ತೆ. ಅದೇ ಪೀರ್ ಟು ಪೀರ್ ಅಂದರೆ ಒಂದೊಂದು ಕ್ಲೈಂಟಲ್ಲಿನೂ ಅದರದ್ದು ಓನ್ ಡೇಟಾ ಸ್ಟೋರ್ ಮಾಡ್ಕೊಳ್ಳುತ್ತೆ. ಇದು ಎಲ್ಲ ಕ್ಲೈಂಟ್ಸ್ ಅಂದರೆ ಫಾರ್ ಎಕ್ಸಾಂಪಲ್ ಮೊಬೈಲ್ ಬರುತ್ತೆ, ಲ್ಯಾಪ್ಟಾಪ್ ಬರುತ್ತೆ, ಸಿಸ್ಟಮ್ ಬರುತ್ತೆ. ಇದ್ರದ್ದೆಲ್ಲ ಡೇಟಾಸು ಇಂಟರ್ನೆಟ್ ಮುಖಾಂತರ ಈ ಸರ್ವರಲ್ಲಿ ಸ್ಟೋರ್ ಆಗುತ್ತೆ. ಅದೇ ಪೀರ್ ಟು ಪೀರ್ ಅಂತ ಬಂದಾಗ ಅದರದ್ದು ಓನ್ ಸಿಸ್ಟಮ್ ಕಾನ್ಫಿಗರೇಷನಲ್ಲಿ ಅದು ಸ್ಟೋರ್ ಆಗುತ್ತೆ. ಇನ್ನೊಂದು ಪಿಕ್ಚರ್ ಈ ಥರನೂ ಕಾಣುತ್ತೆ. ಪೀರ್ ಟು ಪೀರ್ ನೆಟ್ವರ್ಕ್ ಅಥವಾ ಪೀರ್ ಟು ಪೀರ್ ಆರ್ಕಿಟೆಕ್ಚರ್ ಅಂತ ನೋಡಿದಾಗ ಒಂದೊಂದು ಸಿಸ್ಟಮ್ಗೆ ಜಸ್ಟ್ ಕನೆಕ್ಟ್ ಇದೆ ಬಿಟ್ಟರೆ ಯಾವುದಕ್ಕೂ ಸರ್ವರ್ ಇಲ್ಲ. ಅದರದ್ದು ಓನ್ ಸರ್ವರ್ ಅದೇ ಮೇಂಟೈನ್ ಮಾಡ್ಕೊಳ್ಳುತ್ತೆ. ಇದ್ರದ್ದು ಸಿಸ್ಟಮಲ್ಲೇ ಅದೇ ಮೇಂಟೈನ್ ಮಾಡ್ಕೊಳ್ಳುತ್ತೆ. ಆದರೆ ಕ್ಲೈಂಟ್ ಸರ್ವರಲ್ಲಿ ಎಲ್ಲ ಸಿಸ್ಟಮ್ ಸರ್ವರ್ ಹ್ಯಾಂಡಲ್ ಮಾಡುತ್ತೆ. ಇಲ್ಲಿ ಅದು ಆ ಓನ್ ಸಾಫ್ಟ್ವೇರ್ಸ್ ಅಥವಾ ಓನ್ ಸಿಸ್ಟಮ್ ಅದೇ ಹ್ಯಾಂಡಲ್ ಮಾಡ್ಕೊಳ್ಳುತ್ತೆ. ಇನ್ನೊಂದು ಇಮೇಜ್ ಯಾವ ಥರ ಕ್ಲೈಂಟ್ ಸರ್ವರ್ ಮತ್ತು ಪೀರ್ ಟು ಪೀರ್ಗೆ ವರ್ಸಸ್ ಮಾಡಿದ್ದಾರೆ ಅಂದರೆ ಈ ಥರ ಎಲ್ಲ ಕ್ಲೈಂಟ್ಸು ಸರ್ವರ್ದಲ್ಲಿ ಡೇಟಾನ ಸ್ಟೋರ್ ಮಾಡಬೇಕು. ಇದು ಪಿ ಟು ಪಿ ಅಂದರೆ ಪೀರ್ ಟು ಪೀರ್. ಅದು ಅವ್ರವ್ರ ಓನ್ ಡೇಟಾನ ಅವ್ರವ್ರು ಸ್ಟೋರ್ ಮಾಡ್ಕೊಳ್ತಾರೆ. ನೆಕ್ಸ್ಟು ಡಿಫ್ರೆನ್ಸ್ ಬಿಟ್ವೀನ್ ಕ್ಲೈಂಟ್ ಮತ್ತು ಪೀರ್ ನೆಟ್ವರ್ಕ್ನ ಡಿಸ್ಕ್ರಿಪ್ಷನ್ ನೋಡೋಣ. ಕ್ಲೈಂಟ್ ಸರ್ವರ್ ನೆಟ್ವರ್ಕ್ ಮತ್ತು ಇದಕ್ಕೆ ಡಿಫ್ರೆನ್ಸ್ ನೋಡಿದಾಗ ಇನ್ ಕ್ಲೈಂಟ್ ಸರ್ವರ್ ನೆಟ್ವರ್ಕ್ ಕ್ಲೈಂಟ್ಸ್ ಆ್ಯಂಡ್ ಸರ್ವರ್ಸ್ ಆರ್ ಡಿಫ್ರೆನ್ಷಿಯೇಟೆಡ್. ಕ್ಲೈಂಟ್ ಸರ್ವರ್ ಕಾನ್ಸೆಪ್ಟಲ್ಲಿ ಕ್ಲೈಂಟು ಮತ್ತು ಸರ್ವರು ಬೇರೆ ಬೇರೆ ವ್ಯತ್ಯಾಸ ಹೊಂದುತ್ತೆ. ಸ್ಪೆಸಿಫಿಕ್ ಸರ್ವರ್ ಆ್ಯಂಡ್ ಕ್ಲೈಂಟ್ಸ್ ಆರ್ ಪ್ರೆಸೆಂಟ್. ಸರ್ವರ್ಗೆ ಸ್ಪೆಸಿಫಿಕ್ ಅಂತಾರೆ, ಕ್ಲೈಂಟ್ಸ್ಗೆ ಪ್ರೆಸೆಂಟ್ ಅಂತ ಕರೀತಾರೆ ಈ ಕಾನ್ಸೆಪ್ಟಲ್ಲಿ. ಅದೇ ಪೀರ್ ಟು ಪಿ ಅಥವಾ ಪಿ ಟು ಪಿ ನೆಟ್ವರ್ಕಲ್ಲಿ ಕ್ಲೈಂಟ್ಸ್ ಆ್ಯಂಡ್ ಸರ್ವರ್ ಆರ್ ನಾಟ್ ಡಿಫ್ರೆನ್ಷಿಯೇಟೆಡ್. ಈ ಕ್ಲೈಂಟ್ ಸರ್ವರಲ್ಲಿ ಕ್ಲೈಂಟಿಗೆ ಮತ್ತು ಸರ್ವರ್ಗೆ ಡಿಫ್ರೆನ್ಸ್ ಹೇಳಿದ್ರೆ ಪಿ ಟು ಪಿರಲ್ಲಿ ಕ್ಲೈಂಟ್ ಮತ್ತು ಸರ್ವರು ಎರಡು ಒಂದೇ ಅಂತ ಹೇಳಿ ಡಿಫ್ರೆನ್ಸ್ ಹೇಳುತ್ತೆ. ನೆಕ್ಸ್ಟ್ ಡಿಫ್ರೆನ್ಸ್, ಕ್ಲೈಂಟ್ ಸರ್ವರ್ ನೆಟ್ವರ್ಕ್ ಫೋಕಸಸ್ ಆನ್ ಇನ್ಫಾರ್ಮೇಷನ್ ಶೇರಿಂಗ್. ಈ ಕ್ಲೈಂಟ್ ಸರ್ವರ್ ಏನು ಫೋಕಸ್ ಮಾಡುತ್ತೆ, ಏನು ಇದೆ ಇದ್ರದ್ದಂದರೆ ಇನ್ಫಾರ್ಮೇಷನ್ನ ಶೇರ್ ಎಷ್ಟು ಪಾಸಿಬಲ್ ಆ್ಯಸ್ ಮಚ್ ಆಸ್ ಪಾಸಿಬಲ್ ಅಷ್ಟು ಇನ್ಫಾರ್ಮೇಷನ್ನ ಶೇರ್ ಮಾಡ್ಕೊಳ್ಳೋಕ್ಕೆ ಇದು ಪ್ರಯತ್ನ ಪಡುತ್ತೆ. ಆದರೆ ಪೀರ್ ಟು ಪೀರ್ ನೆಟ್ವರ್ಕ್ ಫೋಕಸ್ ಆನ್ ಕನೆಕ್ಟಿವಿಟಿಗೆ ಇದು ಫೋಕಸ್ ಮಾಡುತ್ತೆ. ಪಿ ಟು ಪಿ ನೆಟ್ವರ್ಕ್ ಕನೆಕ್ಟಿವಿಟಿಗೆ ಜಾಸ್ತಿ ಫೋಕಸ್ ಮಾಡುತ್ತೆ. ನೆಕ್ಸ್ಟ್ ಕ್ಲೈಂಟ್ ಸರ್ವರ್ ನೆಟ್ವರ್ಕ್ಸ್ ಆರ್ ಕಾಸ್ಟ್ಲಿಯರ್ ದ್ಯಾನ್ ಪಿ ಟು ಪಿ ನೆಟ್ವರ್ಕ್. ಈ ಕ್ಲೈಂಟ್ ಸರ್ವರ್ ನೆಟ್ವರ್ಕು
P2P ನೆಟ್ವರ್ಕಿನ ಜಾಸ್ತಿ ಬೀಳುತ್ತೆ. ಯಾಕಂದರೆ ಸರ್ವರ್ ಹ್ಯಾಂಡಲ್ ಮಾಡಬೇಕು, ಸರ್ವರ್ ಕಾಸ್ಟ್ ಎಷ್ಟಿರುತ್ತೋ ಗೊತ್ತಿಲ್ಲ, ಅಷ್ಟು ಜಾಸ್ತಿ ಅಮೌಂಟನ್ನ ಹಾಕಿ ಮತ್ತು ಅದು ಕಂಪೇರ್ ಟು P2P ಜಾಸ್ತಿ ಕಾಸ್ಟ್ಲಿ ಕ್ಲೈಂಟ್ ಸರ್ವರ್. ದೆನ್ ವೈಲ್ P2P ನೆಟ್ವರ್ಕ್ ಆರ್ ಲೆಸ್ ಕಾಸ್ಟ್ಲಿಯರ್ ದೆನ್ ಕ್ಲೈಂಟ್ ಸರ್ವರ್ ನೆಟ್ವರ್ಕ್. ಕ್ಲೈಂಟ್ ಸರ್ವರ್ ಅಮೌಂಟ್ ಜಾಸ್ತಿ ಅಥವಾ ಕಾಸ್ಟ್ಲಿ ಎಫೆಕ್ಟಿವ್ ಇಲ್ಲ ಅಂದರೆ P2P ಕಾಸ್ಟ್ಲಿಯರ್ ಕಂಪೇರ್ ಟು ಕ್ಲೈಂಟ್ ಸರ್ವರ್ P2P ನೆಟ್ವರ್ಕ್ ಅಷ್ಟು ಕಾಸ್ಟ್ಲಿ ಇಲ್ಲ ಅಂತ ಡಿಫ್ರೆನ್ಸ್ ಹೇಳುತ್ತೆ. ನೆಕ್ಸ್ಟ್ ಕ್ಲೈಂಟ್ ಸರ್ವರ್ ನೆಟ್ವರ್ಕ್ಸ್ ಆರ್ ಮೋರ್ ಸ್ಟೇಬಲ್ ದ್ಯಾನ್ P2P. ಮೋರ್ ಸ್ಟೆಬಿಲಿಟಿ ಇರುತ್ತೆ, ಇದಕ್ಕೆ ಕೆಪಾಸಿಟಿ ಜಾಸ್ತಿ ಇರುತ್ತೆ. ಡೇಟಾನ ಎಷ್ಟು ಸ್ಟೋರ್ ಮಾಡಿದ್ರು ಕೆಪಾಸಿಟಿ ಅಥವಾ ಸ್ಟೇಬಲ್ ಜಾಸ್ತಿ ಇರುತ್ತೆ ಇಲ್ಲಿ ಕ್ಲೈಂಟ್ ಸರ್ವರ್ ನೆಟ್ವರ್ಕಲ್ಲಿ. ಅದೇ P2P ಅಥವಾ ಪೀರ್ ಟು ಪೀರ್ ನೆಟ್ವರ್ಕಲ್ಲಿ ಲೆಸ್ ಸ್ಟೇಬಲ್ ಇಫ್ ನಂಬರ್ ಆಫ್ ಪೀರ್ ಇಸ್ ಇನ್ಕ್ರೀಸ್. ಪೀರ್ ಅಂತ ಹೇಳಿದ್ರೇನೆ ಕ್ಲೈಂಟ್ ಅಂದರೆ ಸಿಸ್ಟಮ್. ಮೋರ್ ದೆನ್ ಕ್ಲೈಂಟ್ನ ಇನ್ಸ್ಟಾಲ್ ಮಾಡಿ ಅಥವಾ ಇನ್ಸ್ಟಾಲ್ ಮಾಡಿದಾಗ P2P ನೆಟ್ವರ್ಕಲ್ಲಿ ಅದರದ್ದು ಕೆಪಾಸಿಟಿ ಸ್ವಲ್ಪ ಕಡಿಮೆ ಆಗುತ್ತೆ, ಲೆಸ್ ಸ್ಟೇಬಲ್ ಇದೆ ಕಂಪೇರ್ ಟು ಕ್ಲೈಂಟ್ ಸರ್ವರ್. ಕ್ಲೈಂಟ್ ಸರ್ವರ್ ನೆಟ್ವರ್ಕ್ಸ್ ಈಸ್ ಯೂಸ್ಡ್ ಫಾರ್ ಬೋತ್ ಸ್ಮಾಲ್ ಆ್ಯಂಡ್ ಲಾರ್ಜ್ ನೆಟ್ವರ್ಕ್. ಈ ಕ್ಲೈಂಟ್ ಸರ್ವರು ಲಾರ್ಜ್ ಮತ್ತು ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿ ಅಥವಾ ಸ್ಮಾಲ್ ಲಾರ್ಜ್ ನೆಟ್ವರ್ಕ್ಸಲ್ಲಿ ಈ ಕ್ಲೈಂಟ್ ಸರ್ವರ್ನ ಬಳಸ್ತಾರೆ. ಅದೇ P2P while peer-to-peer network is generally suited for a small network, small business ಅಥವಾ small organization, small scale industries ಅಲ್ಲಿ small network ಅಲ್ಲಿ ಈ P2P ನ ಬಳಸ್ತಾರೆ. ಲಾರ್ಜ್ ಮತ್ತು ಸ್ಮಾಲ್ ಎರಡರಲ್ಲೂ ಕ್ಲೈಂಟ್ ಸರ್ವರ್ನ ಬಳಸ್ಬೋದು. ಇಷ್ಟು ಡಿಫ್ರೆನ್ಸ್. ನೆಕ್ಸ್ಟ್ ಅಡ್ವಾಂಟೇಜ್ ಮತ್ತು ಡಿಸ್ಅಡ್ವಾಂಟೇಜ್ ಅಂತ ನೋಡೋಣ. P2P ಅಡ್ವಾಂಟೇಜಸ್ ಏನು ಅಂದರೆ ಈಸಿ and simple to set up, only requiring a hub or a switch to connect all computer together. P2P ಅಡ್ವಾಂಟೇಜ್ ಏನಂದರೆ ಇದು ಸಿಂಪಲ್ ಮತ್ತು ಈಸಿ ಇನ್ಸ್ಟಾಲ್ ಮಾಡೋಕ್ಕೆ, ಸೆಟಪ್ ಮಾಡೋಕ್ಕೆ ಅಥವಾ ಇನ್ಸ್ಟಾಲ್ ಮಾಡೋಕ್ಕೆ ಏನು ರಿಕ್ವೈರ್ ಇರಬೇಕು, ಇಲ್ಲಿ ಒಂದು ಹಬ್ ಅಥವಾ ಒಂದು ಪೀರ್ ಕನೆಕ್ಷನ್ ಮಾಡೋಕ್ಕೆ ಸ್ವಿಚಸ್ ಕನೆಕ್ಷನ್ ಕೇಬಲ್ಸ್ ಇದ್ದರೆ ಕಂಪ್ಯೂಟರ್ P2P ಕನೆಕ್ಷನ್ ಆಗುತ್ತೆ. ಯು ಕ್ಯಾನ್ ಆಕ್ಸೆಸ್ ಎನಿ ಫೈಲ್ ಆನ್ ಅ ಕಂಪ್ಯೂಟರ್ ಆಸ್ ಲಾಂಗ್ ಆಸ್ ಇಟ್ ಈಸ್ ಸೆಟ್ ಟು ಶೇರ್ಡ್ ಫೋಲ್ಡರ್. ಶೇರ್ ಫೋಲ್ಡರ್ ಅಂತ ಮಾಡಿದಾಗ ನಾವು ಎಲ್ಲಿಂದಾದರೂ ಯಾರಿಗಾದರೂ ನಾವು ಶೇರ್ ಮಾಡ್ಬೋದು. ಎಲ್ಲಿ P2P ಅಡ್ವಾಂಟೇಜ್ ಇವು. ಇದ್ರದ್ದು ಡಿಸ್ಅಡ್ವಾಂಟೇಜ್ ನೋಡೋಣ. ಸೆಕ್ಯೂರಿಟಿ ಇಸ್ ನಾಟ್ ಗುಡ್ ಅದರ್ ದೆನ್ ಸೆಟ್ಟಿಂಗ್ ಪಾಸ್ವರ್ಡ್ ಫಾರ್ ಫೈಲ್ಸ್ ದಟ್ ಯು ಡೋಂಟ್ ವಾಂಟ್ ಟು ಪೀಪಲ್ ಟು ಆಕ್ಸೆಸ್. ಈ ಡಿಸ್ಅಡ್ವಾಂಟೇಜಸಲ್ಲಿ ಸೆಕ್ಯೂರಿಟಿ ಜಾಸ್ತಿ ಇರೋಂಗಿಲ್ಲ, ಯಾಕಂದರೆ ಒಬ್ಬರಿಂದ ಒಬ್ರಿಗೆ ಶೇರ್ ಆಗ್ತಿರುತ್ತೆ ಫೈಲ್ಸ್ ಅಥವಾ ಫೋಲ್ಡರ್ಸ್ ಅಥವಾ ಡಾಕ್ಯುಮೆಂಟ್ಸ್. ಅದಕ್ಕೋಸ್ಕರ ಸೆಕ್ಯೂರಿಟಿ ಪ್ರಾಬ್ಲಮ್ಸ್ P2P ನೆಟ್ವರ್ಕಿಂಗ್ ಕಾನ್ಸೆಪ್ಟಲ್ಲಿ ಇರುತ್ತೆ. ಇಫ್ ದ ಕನೆಕ್ಷನ್ಸ್ ಆರ್ ನಾಟ್ ಕನೆಕ್ಟೆಡ್ ಟು ದ ಕಂಪ್ಯೂಟರ್ ಪ್ರಾಪರ್ಲಿ ದೆನ್ ದೇರ್ ಕ್ಯಾನ್ ಎ ಪ್ರಾಬ್ಲಮ್ ಆಕ್ಸೆಸಿಂಗ್ ಸರ್ಟನ್ ಫೈಲ್ಸ್. ಈಗ ಮೇನ್ ಪ್ರಾಬ್ಲಮ್ ಇಲ್ಲಿ ಇನ್ಸ್ಟಾಲ್ ಕರೆಕ್ಟ್ ಆದರೆ ನಮ್ಮ ವರ್ಕ್ ಕನೆಕ್ಷನ್ ಚೆನ್ನಾಗಿರುತ್ತೆ. ಅದೇ ಇಫ್ ಕನೆಕ್ಷನ್ ಕನೆಕ್ಟ್ ಆಗಿಲ್ಲ ಅಂದರೆ ಆಕ್ಸೆಸ್ ಮಾಡೋಕ್ಕೆ ಯೂಸರ್ 1 ಅವರು ಯೂಸರ್ 4 ಸಿಸ್ಟಮಲ್ಲಿ ಫೈಲ್ಸ್ನ ಆಕ್ಸೆಸ್ ಮಾಡೋಕ್ಕೆ ಪ್ರಾಬ್ಲಮ್ ಆಗುತ್ತೆ, ಯಾಕಂದರೆ ಕನೆಕ್ಷನ್ ಕರೆಕ್ಟ್ ಆಗಿಲ್ಲ. ಅದಕ್ಕೋಸ್ಕರ ಇದು ಒಂದು ಡಿಸ್ಅಡ್ವಾಂಟೇಜ್. ನೆಕ್ಸ್ಟು ಕ್ಲೈಂಟ್ ಮತ್ತು ಸರ್ವರ್ ಅಡ್ವಾಂಟೇಜ್ ನೋಡೋಣ. ಫಸ್ಟ್ ಅಡ್ವಾಂಟೇಜಸ್ ನೋಡೋಣ. ಎ ಕ್ಲೈಂಟ್ ಸರ್ವರ್ ಕ್ಯಾನ್ ಸ್ಕೇಲ್ ಅಪ್ ಟು ಮೆನಿ ಸರ್ವಿಸಸ್ ದಟ್ ಕ್ಯಾನ್ ಆಲ್ಸೋ ಬಿ ಯೂಸ್ಡ್ ಫಾರ್ ಮಲ್ಟಿಪಲ್ ಯೂಸರ್. ಇದನ್ನು ಕ್ಲೈಂಟ್ ಜೊತೆಗೆ ಎಷ್ಟಾದರೂ ಕ್ಲೈಂಟ್ನ ನಾವು ಇನ್ಸ್ಟಾಲ್ ಅಥವಾ ಸೆಟಪ್ ಮಾಡ್ಬೋದು ಒಂದು ಸರ್ವರ್ ಜೊತೆಗೆ. ಇನ್ನೊಂದು ಅಡ್ವಾಂಟೇಜ್ ಏನಂದರೆ ಸೆಕ್ಯೂರಿಟಿ ಇಸ್ ಮೋರ್ ಅಡ್ವಾನ್ಸ್ಡ್ ಅಂತ P2P ನೆಟ್ವರ್ಕ್. P2P ನೆಟ್ವರ್ಕಲ್ಲಿ ಸೆಕ್ಯೂರಿಟೀಸ್ ಮತ್ತು ಈ ಕ್ಲೈಂಟ್ ಸರ್ವರ್ಗೆ ಕಂಪೇರ್ ಮಾಡಿದರೆ ಈ ಕ್ಲೈಂಟ್ ಸರ್ವರಲ್ಲಿ ಜಾಸ್ತಿ ಸೆಕ್ಯೂರಿಟಿ ಕೊಡುತ್ತೆ. ಇಫ್ ಯು ಕ್ಯಾನ್ ಹ್ಯಾವ್ ಅ ಪಾಸ್ವರ್ಡ್ ಟು ಓನ್ ಇಂಡಿವಿಜುವಲ್ ಪ್ರೊಫೈಲ್ ಸೊ ದಟ್ ನೋಬಡಿ ಕ್ಯಾನ್ ಆಕ್ಸೆಸ್ ಎನಿಥಿಂಗ್ ವೆನ್ ದೇ ವಾಂಟ್. ಇದೇನಪ್ಪ ಅಂದರೆ P2Pರಲ್ಲಿ ಎಲ್ಲರೂ ಒಂದು ಸಿಸ್ಟಮ್ನ ಅಥವಾ ಒಂದು ಯೂಸರ್ನ ಶೇರ್ ಮಾಡ್ಬೋದು. ಆದರೆ ಈ ಕ್ಲೈಂಟ್ ಸರ್ವರಲ್ಲಿ ಒಂದು ಇಂಡಿವಿಜುವಲ್ ಪ್ರೊಫೈಲ್ ಅಥವಾ ಒಂದು ಇಂಡಿವಿಜುವಲ್ ಯೂಸರ್ಸ್ಗೆ ಪಾಸ್ವರ್ಡ್ ಕೊಟ್ಟರೆ ಬೇರೆಯವರು ಇದನ್ನು ಆಕ್ಸೆಸ್ ಮಾಡೋಕ್ಕೆ ಚಾನ್ಸ್ ಇರಲ್ಲ. ಇದೊಂದು ಅಡ್ವಾಂಟೇಜ್ ಆಫ್ ಕ್ಲೈಂಟ್ ಸರ್ವರ್ ಅಂತ ಹೇಳ್ಬೋದು. ನೆಕ್ಸ್ಟ್ ಡಿಸ್ಅಡ್ವಾಂಟೇಜ್ ಏನಂದರೆ ಮೋರ್ ಎಕ್ಸ್ಪೆನ್ಸಿವ್ ದೆನ್ P2P ನೆಟ್ವರ್ಕ್. ಯು ಹ್ಯಾವ್ ಟು ಪೇ ಫಾರ್ ದ ಸ್ಟಾರ್ಟಪ್ ಕಾಸ್ಟ್. ಸೆಟಪ್ ಅಥವಾ ಸ್ಟಾರ್ಟಪ್ ಕಾಸ್ಟ್ಗೆ ನಾವು ಜಾಸ್ತಿ ಹಣ ಖರ್ಚು ಮಾಡಬೇಕಾಗುತ್ತೆ ಎಲ್ಲಿ ಕ್ಲೈಂಟ್ ಸರ್ವರಲ್ಲಿ. ಇದು ಒಂದು ಡಿಸ್ಅಡ್ವಾಂಟೇಜ್ ಅಂತ ಹೇಳ್ಬೋದು ಕಂಪ್ನಿಗೆ ಅಥವಾ ಇಂಡಸ್ಟ್ರಿಗೆ. When the server goes down or crashes, all the computers connected to it become unavailable to use. ಏನಾದರೂ ಒಂದು ಸರ್ವರ್ಗೆ ಏನಾದರೂ ಪ್ರಾಬ್ಲಮ್ ಆದರೆ ಎಲ್ಲ ಕ್ಲೈಂಟ್ಸಿಗೂ ಅದೇ ತೊಂದರೆ ಆಗುತ್ತೆ. ಶೇರಿಂಗ್ ಅವೈಲಬಿಲಿಟಿ ಇರಲ್ಲ. ಎಲ್ಲಿ ಕ್ಲೈಂಟ್ ಸರ್ವರಲ್ಲಿ ಏನಾದರೂ ಸರ್ವರ್ಗೆ ಪ್ರಾಬ್ಲಮ್ ಆದರೆ, ಕ್ರ್ಯಾಶಸ್ ಆದರೆ, ಏನಾದರೂ ಸರ್ವರ್ ಶಟ್ ಡೌನ್ ಆದರೆ, ರೀಸ್ಟಾರ್ಟ್ ಆಗ್ತಾ ಇಲ್ಲ ಅಂದಾಗ ಎಲ್ಲ ಕ್ಲೈಂಟ್ಸಿಗೆ ಇದು ರಿಫ್ಲೆಕ್ಟ್ ಆಗಿ ಎಲ್ಲ ಕ್ಲೈಂಟ್ಸ್ನು ಪ್ರಾಬ್ಲಮಲ್ಲಿ ಸಿಲುಕೊಳ್ತಾರೆ. ಥ್ಯಾಂಕ್ ಯು. ಬಸವ ಐಟೆ ಮಾನ್ವಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.